ಒಮ್ಮೆ ಪಾರ್ವತೀ ದೇವಿಯು ಪರಶಿವನಲ್ಲಿ ಹೀಗೊಂದು ಪ್ರಶ್ನೆಯನ್ನು ಕೇಳುತ್ತಾಳೆ. ಅಯ್ಯ ಪರಮೇಶ್ವರನೇ, ನಿನ್ನ ಕೊರಳಲ್ಲಿ ಇಷ್ಟೊಂದು ತಲೆಯ ಕವಚಗಳಿವೆಯಲ್ಲವೇ? ಯಾರದ್ದು ಇದರ ಗುಹ್ಯತೆ ಏನಪ್ಪ? ಎಷ್ಟೋ ಬಾರಿ ಪಾರ್ವತಿ ಈ ಪ್ರಶ್ನೆಯನ್ನು ಕೇಳಿದ್ದರೂ ಕೂಡ ಪರಶಿವನು ಇದಕ್ಕೆ ಉತ್ತರವನ್ನು ಕೊಟ್ಟಿರಲಿಲ್ಲ. ಆದರೆ ಇದಕ್ಕೆ ಉತ್ತರ ಕೊಡುವ ಸಮಯ ಈಗ ಬಂದಿತ್ತು. ಆಗ ಪರಶಿವ ಹೇಳ್ತಾನೆ, ಪಾರ್ವತೀ ದೇವಿ, ಇದು ಮತ್ಯಾರದ್ದೂ ತಲೆಯ ಕವಚಗಳಲ್ಲ, ಇದು ನಿನ್ನದ್ದೇ. ನಿನ್ನ ಹಲವಾರು ಜನ್ಮಗಳನ್ನು ನಾನು ನೋಡಿದ್ದೇನೆ. ಪ್ರತಿಯೊಂದು ಜನ್ಮದ ತಲೆ ಕೂಡ ಇಲ್ಲಿ ನಾನು ಸಂಗ್ರಹಿಸಿ ಇಟ್ಟುಕೊಂಡಿದ್ದೇನೆ. ನಾನು ಅಮರತ್ವವನ್ನು ಹೊಂದಿದ ಕಾರಣ ಇದೆಲ್ಲವನ್ನು ಸಂಗ್ರಹಿಸಲು ನನಗೆ ಸಾಧ್ಯವಾಯಿತು. ಈ ಪರಮೇಶ್ವರನ ಮಾತನ್ನು ಕೇಳಿದ ಪಾರ್ವತಿಗೆ ಆಶ್ಚರ್ಯವಾಗುತ್ತದೆ. ಈ ಅಮರತ್ವದ ಗುಹ್ಯತೆಯನ್ನು ನಮಗೂ ಹೇಳುವಿರಾ? ಪಾರ್ವತಿಯ ಈ ಪ್ರಶ್ನೆಯನ್ನು ಕೇಳಿದ ಪರಶಿವನು ಅಮರತ್ವದ ಗುಹ್ಯತೆಯನ್ನು ಹೇಳಲು ಒಪ್ಪಿಕೊಳ್ಳುತ್ತಾನೆ. ಹಾಗೂ ತನ್ನ ಗಣಗಳಲ್ಲಿ ಒಬ್ಬನಾದ ಕಾಳಾಗ್ನಿ ರುದ್ರನನ್ನು ಕರೆದು ಹೇಳುತ್ತಾನೆ, ನೀನು ಈಗಲೇ ಹೋಗಿ ಹಿಮಾಲಯದಲ್ಲಿ ಒಂದು ಗುಹೆಯಲ್ಲಿ ಜಾಗವನ್ನು ಸ್ವಚ್ಛ ಮಾಡಿಡು. ಅಲ್ಲಿ ಯಾವುದೇ ಜೀವಜಂತುಗಳು ಅಥವಾ ಗಿಡ ಮರಗಳು ಸಸ್ಯಗಳು ಯಾವುದೇ ಸಜೀವ ಪ್ರಾಣಿ ಇರಬಾರದು. ಕಾಳಾಗ್ನಿ ರುದ್ರ ಹಿಮಾಲಯದಲ್ಲಿ ಹೋಗಿ ಒಂದು ಗುಹೆಯನ್ನು ಆರಿಸಿಕೊಳ್ಳುತ್ತಾನೆ. ಅಲ್ಲಿಯೇ ಬೆಂಕಿಯನ್ನು ಹರಡಿ ಆ ಸ್ಥಳವನ್ನು ನಿರ್ಜೀವವನ್ನಾಗಿ ಮಾಡುತ್ತಾನೆ. ಕೆಲವೇ ಕ್ಷಣಗಳಲ್ಲಿ ಪರಶಿವನು ಪಾರ್ವತೀ ಸಮೇತನಾಗಿ ಆ ಗುಹೆಯ ಬಳಿ ಬಂದು ಕುಳಿತುಕೊಳ್ಳುತ್ತಾನೆ. ಹಾಗೂ ಪರಮೇಶ್ವರನು ಈ ಅಮರತ್ವದ ಗುಹ್ಯತೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಪರಶಿವನು ಈ ಅಮರತ್ವದ ರಹಸ್ಯವನ್ನು ಹೇಳಲು ಪ್ರಾರಂಭ ಮಾಡುತ್ತಾರೆ. ಮಾತೆ ಪಾರ್ವತಿ ಕೂಡ ಈ ಕಥೆಯನ್ನು ತಲ್ಲೀನತೆಯಿಂದ ಕೇಳುತ್ತಾ ಇದ್ದು, ಪ್ರತಿಯೊಂದು ವಾಕ್ಯದ ಅಂತ್ಯಕ್ಕೂ ಕೂಡ ಹುಂಕಾರವನ್ನು ಕೊಡುತ್ತಾ ಈ ಕಥೆಯನ್ನು ನಾನು ಕೇಳುತ್ತಾ ಇದ್ದೇನೆ ಎನ್ನುವುದನ್ನು ತೋರಿಸಿಕೊಡುತ್ತಾ ಇದ್ದಳು. ಆದರೆ ಅಲ್ಲೊಂದು ವಿಶೇಷವೂ ಕೂಡ ಜರುಗಿತ್ತು. ಅಲ್ಲೊಂದು ಗಿಳಿ ಮರಿಯ ಒಂದು ಮೊಟ್ಟೆ ಅಲ್ಲೇ ಹತ್ತಿರದಲ್ಲಿ ಸಜೀವವಾಗಿ ಬದುಕಿ ಉಳಿತಿತ್ತು. ಈ ಅಮರತ್ವದ ರಹಸ್ಯ ಪ್ರಾರಂಭವಾಗುವ ಸಮಯದಲ್ಲೇ ಅದು ಮೊಟ್ಟೆಯನ್ನು ಒಡೆದು ಹೊರಗೆ ಬಂದು ಸಣ್ಣ ಮರಿಯಾಗಿ ಜನ್ಮವಿತ್ತಿತ್ತು. ಈ ಅಮರತ್ವದ ಕಥೆಯನ್ನು ಕೇಳುತ್ತಾ ಇದ್ದಂತಹ ಪಾರ್ವತಿಗೆ ಕಥೆಯ ಅಮಲೇರಿ ನಿದ್ರಾವಸ್ಥೆಗೆ ಜಾರಿ ಹೋಗುತ್ತಾಳೆ. ಈ ಕಥೆಯ ಮಧ್ಯೆ ಮಧ್ಯೆ ಹುಂಕಾರ ಕೊಡುವುದನ್ನು ನಿಲ್ಲಿಸದರೆ ಈ ಅಮರತ್ವದ ರಹಸ್ಯವು ಯಾರಿಗೂ ತಿಳಿಯುವುದಿಲ್ಲ ಎಂದು ಈ ಗಿಳಿಯ ಮರಿ ಪಾರ್ವತಿಯ ಸ್ವರದಲ್ಲಿ ಹುಂಕಾರವನ್ನು ಕೊಡಲು ಪ್ರಾರಂಭ ಮಾಡುತ್ತದೆ. ಪರಶಿವನು ಈ ಅಮರತ್ವದ ರಹಸ್ಯವನ್ನೆಲ್ಲ ಹೇಳಿ ಮುಗಿದ ನಂತರ ಪಾರ್ವತಿಯನ್ನು ಮೈತಟ್ಟಿ ಎಚ್ಚರಿಸುತ್ತಾನೆ. ಎಲ್ಲ ಅಮರತ್ವದ ರಹಸ್ಯವನ್ನು ಕೇಳಿದ್ದೀ ತಾನೇ ಅಂತ ಕೇಳಿದಾಗ ಪಾರ್ವತೀ ದೇವಿ ನಕಾರವನ್ನು ಕೊಡುತ್ತಾಳೆ. ಆದರೆ ನೀನಾದರೂ ನಿದ್ರಾಧೀನ ಅವಸ್ಥೆಯಲ್ಲಿದ್ದೀಯಾ? ಈ ಕಥೆಯನ್ನು ಕೇಳಿದವರಾರು ಎಂದು ಆಚೀಚೆ ನೋಡುವಾಗ ಒಂದು ಗಿಳಿಯ ಸಣ್ಣ ಮರಿ ಗುಹೆಯಿಂದ ಹೊರಗೆ ಓಡಿ ಹೋಗಿತ್ತು. ಇತ್ತ ಶಂಕರರು ಈ ಅಮರತ್ವದ ರಹಸ್ಯ ಲೋಕಕ್ಕೆ ತಿಳಿದರೆ ಯಾರೂ ಕೂಡ ಮೃತ್ಯುವಿಗೆ ಹೆದರಲಾರರು. ಈ ಜೀವನ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲವಾದೀತು ಎಂದು ಈಗಲೇ ಆ ಅಮರತ್ವದ ಕಥೆಯನ್ನು ಕೇಳಿದಂತಹ ಆ ಗಿಳಿಮರಿಯನ್ನು ಈಗಲೇ ಸಾಯಿಸಿ ಬಿಡುತ್ತೇನೆ ಎಂದು ಕ್ರೋಧದಿಂದ ತನ್ನ ತ್ರಿಶೂಲವನ್ನೆತ್ತಿ ಪರಶಿವನು ಹೊರಗೆ ಓಡಿ ಬರುತ್ತಾನೆ. ಪರಶಿವನ ಕ್ರೋಧವನ್ನು ಕಂಡಂತಹ ಆ ಗಿಳಿಮರಿ ಹೆದರಿ ಹೆದರಿ ಆಶ್ರಯಕ್ಕಾಗಿ ಆಚೀಚೆ ಓಡಾಡತೊಡಗುತ್ತದೆ. ಎಲ್ಲಿಯೂ ಆಶ್ರಯ ಸಿಗುವುದಿಲ್ಲ. ಕಡೆಗೆ ವ್ಯಾಸ ಮಹರ್ಷಿಗಳ ಆಶ್ರಮಕ್ಕೆ ಆ ಗಿಳಿಮರಿ ಬರುತ್ತದೆ. ಅಲ್ಲೇ ಇದ್ದಂತಹ ವ್ಯಾಸ ಮಹರ್ಷಿಗಳ ಪತ್ನಿಯ ಮುಖವನ್ನು ಈ ಗಿಳಿಮರಿ ಪ್ರವೇಶ ಮಾಡುತ್ತದೆ. ಹಾಗೂ ಆ ವ್ಯಾಸ ಪತ್ನಿಯ ಶರೀರದಲ್ಲಿ ಈ ಗಿಳಿಮರಿ ಆಶ್ರಯವನ್ನು ಪಡೆದುಕೊಳ್ಳುತ್ತದೆ.
ಅಲ್ಲಿಗೆ ಬಂದಂತಹ ಪರಶಿವನಿಗೆ ಈ ಗಿಳಿಮರಿ ವ್ಯಾಸ ಮಹರ್ಷಿಗಳ ಪತ್ನಿಯ ಹೊಟ್ಟೆಯಲ್ಲಿರುವುದು ಕಂಡುಬರುತ್ತದೆ. ಆದರೆ ಸ್ತ್ರೀ ಹತ್ಯೆ ಎನ್ನುವುದು ಮಹಾಪಾಪ ಎಂದು ಏನೂ ಮಾಡಲು ಸಾಧ್ಯವಾಗದೆ ಆ ಪರಮೇಶ್ವರನು ಕೈಲಾಸಕ್ಕೆ ಹೊರಟು ಹೋಗುತ್ತಾನೆ. ಆದರೆ ಕೆಲವು ತಿಂಗಳುಗಳಲ್ಲಿ ಈ ವ್ಯಾಸ ಪತ್ನಿಗೆ ಹೊಟ್ಟೆ ನೋವು ಪ್ರಾರಂಭವಾಗುತ್ತದೆ. ಈಗ ಏನು ಮಾಡೋಣ ಎಂದು ವ್ಯಾಸ ಮಹರ್ಷಿಗಳು ಬ್ರಹ್ಮದೇವನನ್ನು ಹಾಗೂ ಮಹಾವಿಷ್ಣುವನ್ನು ಕರೆದುಕೊಂಡು ಪರಮೇಶ್ವರನ ಬಳಿಗೆ ಹೋಗುತ್ತಾರೆ. ಬ್ರಹ್ಮ ವಿಷ್ಣು ಹಾಗೂ ಶ್ರೀ ವ್ಯಾಸ ಮಹರ್ಷಿಗಳು ಒಟ್ಟುಗೂಡಿ ಈ ಗಿಳಿಮರಿಗೆ ಜೀವದಾನ ಕೊಡಬೇಕೆಂದು ಪರಶಿವನಲ್ಲಿ ಪ್ರಾರ್ಥಿಸುತ್ತಾರೆ. ಪರಶಿವನು ಜೀವದಾನ ಕೊಡುತ್ತೇನೆ ಎಂದು ಅಭಯ ಕೊಟ್ಟ ನಂತರ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ವ್ಯಾಸ ಮಹರ್ಷಿಗಳ ಒಟ್ಟುಗೂಡಿ ಆಶ್ರಮಕ್ಕೆ ಬರುತ್ತಾರೆ. ಅಲ್ಲಿ ವ್ಯಾಸ ಪತ್ನಿಯ ಮುಖದಿಂದ ಆ ಗಿಳಿಮರಿ ಹೊರಗೆ ಬರುತ್ತದೆ ಹಾಗೂ ಮನುಷ್ಯ ರೂಪದಿಂದ ಹೊರಗೆ ಬರುತ್ತದೆ. ಬ್ರಾಹ್ಮಣ ವಟುವಾಗಿ ಜನ್ಮ ತಾಳುತ್ತಾನೆ. ಈ ಹುಡುಗನು ಅತಿ ಶೀಘ್ರವಾಗಿ ವೇದವಿದ್ಯಾ ಪಾರಂಗತನಾಗುತ್ತಾನೆ. ಈತನಿಗೆ ಶುಕಮುನಿ ಎನ್ನುವಂತಹ ಸಂಬೋಧನೆ ಕೂಡ ಪ್ರಾರಂಭವಾಗುತ್ತದೆ. ಎಲ್ಲಿ ಯಾವ ಸ್ಥಳದಲ್ಲಿ ಆ ಪರಶಿವನು ಈ ಅಮರತ್ವದ ರಹಸ್ಯವನ್ನು ಹೇಳಿದನೋ ಅದೇ ಸ್ಥಾನ ಅಮರನಾಥ. ಯಾವ ಸ್ಥಳದಲ್ಲಿ ಈ ಅಮರತ್ವದ ರಹಸ್ಯವನ್ನು ಪರಶಿವನು ತನ್ನ ಪಾರ್ವತಿಗೆ ಹೇಳಿದನೋ ಆ ಅಮರನಾಥ ಗುಹೆಯಲ್ಲಿ ಇಂದಿಗೂ ಕೂಡ ವರ್ಷದಲ್ಲಿ ಕೇವಲ 1.5 ತಿಂಗಳುಗಳ ಕಾಲ ಹಿಮಗಡ್ಡೆಯ ಶಿವಲಿಂಗ ನಿರ್ಮಾಣವಾಗುತ್ತದೆ. ಜೀವನದಲ್ಲಿ ಒಮ್ಮೆಯಾದರೂ ಈ ಪರಶಿವನ ದರ್ಶನವನ್ನು ಮಾಡಬೇಕೆಂದು ಹಲವಾರು ಜನರು ವಿಶ್ವಾಸದಿಂದ ಈ ಅಮರನಾಥ ಯಾತ್ರೆಗೆ ಹೋಗುತ್ತಾರೆ. ಇಂಥ ಪವಿತ್ರ ಕ್ಷೇತ್ರವಾದಂತಹ ಅಮರನಾಥ ಗುಹೆಯಲ್ಲಿ ಸಾಕ್ಷಾತ್ ಪರಶಿವನಿಂದ ಅಮರತ್ವದ ರಹಸ್ಯವನ್ನು ಕೇಳಿಸಿಕೊಂಡಂತಹ ಈ ಶುಕಮುನಿ ಅತ್ಯಂತ ಪುಣ್ಯವಂತ ಎಂದು ಪರಿಗಣಿಸಲ್ಪಡುತ್ತಾನೆ. ಮಹಾಭಾರತದ ಕಾಲದಲ್ಲಿ ರಾಜ ಯುಧಿಷ್ಠಿರನು ಒಮ್ಮೆ ಇಂದ್ರಪ್ರಸ್ಥದಲ್ಲಿ ರಾಜಸೂಯ ಯಾಗವನ್ನು ಹಮ್ಮಿಕೊಂಡಿದ್ದ. ಇಡೀ ಭರತಖಂಡದ ಪ್ರತಿಯೊಂದು ಜನರಿಗೂ ಕೂಡ ಇದರ ಆಮಂತ್ರಣ ಹೋಗಿತ್ತು. ಎಲ್ಲರಿಗೂ ಅನ್ನದಾನ, ಪ್ರತಿನಿತ್ಯವೂ ಅನ್ನದಾಸೋಹ ನಡೆಯುತ್ತಾ ಇತ್ತು. ಆ ಅನ್ನಛತ್ರದ ಒಂದು ಮೂಲೆಯಲ್ಲಿ ಒಂದು ಘಂಟೆಯನ್ನು ಕಟ್ಟಿಡಲಾಗಿತ್ತು. ಯಾರು ಆ ದಿನ ಪುಣ್ಯವಂತರು ಬಂದು ಅಲ್ಲಿ ಅನ್ನವನ್ನು ಉಣ್ಣುತ್ತಾರೋ ಅದೇ ಸಮಯದಲ್ಲಿ ಆ ಘಂಟೆ ತನ್ನಿಂತಾನೇ ಶಬ್ದವನ್ನೂ ಕೂಡ ಮಾಡುತ್ತಾ ಇತ್ತು. ಹೀಗಿರುವಾಗ ಒಂದು ದಿನ ಕೌರವರೆಲ್ಲರೂ ಆ ಅನ್ನದಾನವನ್ನು ಉಣ್ಣುತ್ತಾ ಇರಬೇಕಾದರೆ ಅನ್ನವನ್ನು ಬಡಿಸುತ್ತಾ ಇದ್ದವಳು ಪ್ರತ್ಯಕ್ಷ ದ್ರೌಪದಿ ಹಾಗೂ ಶ್ರೀಕೃಷ್ಣ ಎಂಜಲು ಎಲೆಗಳನ್ನು ತೆಗೆಯುವಂತಹ ಕೆಲಸವನ್ನೂ ಮಾಡುತ್ತಾ ಇದ್ದ. ದ್ರೌಪದಿ ಬಡಿಸುತ್ತಾ ಇರಬೇಕಾದರೆ ಆ ಘಂಟೆ ತನ್ನಿಂತಾನೇ ಶಬ್ದವನ್ನು ಮಾಡುತ್ತಾ ಇತ್ತು. ದ್ರೌಪದಿಗಾದರೂ ಆಶ್ಚರ್ಯ, ಯಾರು ಪುಣ್ಯವಂತರು ಬಂದಿದ್ದಾರೆ ಅಂತ ಆಚೀಚೆ ನೋಡಬೇಕಾದರೆ ಅಲ್ಲಿ ಊಟ ಮಾಡುತ್ತಾ ಇದ್ದವರಲ್ಲಿ ಹೆಚ್ಚಿನವರು ಕೌರವರೇ ಆಗಿದ್ದರು, ದುಷ್ಟ ಬುದ್ಧಿವಂತರೇ ಆಗಿದ್ದರು. ಹೀಗಿರುವಾಗ ದ್ರೌಪದಿಗೆ ಆಶ್ಚರ್ಯ ಹಾಗೂ ಶ್ರೀಕೃಷ್ಣನ ಬಳಿ ಬಂದು ತನ್ನ ಪ್ರಶ್ನೆಯನ್ನು ಕೇಳುತ್ತಾಳೆ. ಅಣ್ಣ ಶ್ರೀಕೃಷ್ಣ, ಏನಿದು ಈ ಘಂಟೆ ತನ್ನಿಂದಾನೇ ಶಬ್ದ ಮಾಡುತ್ತಾ ಇದೆಯಲ್ಲ, ಯಾರು ಪುಣ್ಯವಂತರು ಬಂದಿದ್ದಾರೆ? ಆಗ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲಿ ಅನ್ನಛತ್ರದಲ್ಲಿ ಊಟ ಮಾಡುತ್ತಾ ಇರುವವರನ್ನು ನೀನು ನೋಡಬೇಡ, ನಾನು ಎಂಜಲು ಎಲೆಗಳನ್ನು ಎಲ್ಲಿ ಹಾಕಿದ್ದೇನೆ ಅಲ್ಲಿ ಕೂಡ ನೋಡೋಣ ಬಾ ಅಂತ ದ್ರೌಪದಿಯನ್ನು ಕರೆದುಕೊಂಡು ಹೋಗುತ್ತಾನೆ. ಆ ಎಂಜಲು ಎಲೆಗಳನ್ನು ಹಾಕಿದಂತಹ ರಾಶಿಯಲ್ಲಿ ಒಂದು ಸಣ್ಣ ಗಿಳಿಯ ಮರಿ ಎಂಜಲು ಅನ್ನವನ್ನು ತಿನ್ನುತ್ತಾ ಇತ್ತು. ಶ್ರೀಕೃಷ್ಣನಿಗೆ ಅರ್ಥವಾಯಿತು, ಇದು ಯಾರಲ್ಲ, ಪ್ರತ್ಯಕ್ಷ ಶುಕಮುನಿಗಳು ಅಂತ. ಈ ಶುಕಮುನಿಗಳಂತಹ ಪುಣ್ಯವಂತರು ಬಂದು ಈ ರಾಜಸೂಯ ಯಾಗದಲ್ಲಿ ಪಾಲ್ಗೊಂಡಿದ್ದರಿಂದಾಗಿ ಆ ರಾಜಸೂಯ ಯಾಗ ಸಾರ್ಥಕವಾಗಿತ್ತು ಅಂತ ಕೂಡ ಹೇಳ್ತಾರೆ. ಇಂಥ ಪುಣ್ಯವಂತರು ಆ ಶುಕಮುನಿಗಳು.